ಮಚ್ಚ ಈಗ ಒಂದು ನಿರ್ಧಾರ ಮಾಡಿದ್ದೀನಿ. ಏನಂತ ಹೇಳು, ಈ ಮೇಲೆ ಮರ್ಯಾದೆ ಕೊಟ್ಟು ಅವನಿಗೂ ಮಾತಾಡಬಾರ್ದು. ಮಾತಾಡಿ ಕರೆಕ್ಟಾಗಿ ವ್ಯೂಸೇ ಹೋಗ್ತಿಲ್ಲ. ನಾನು ಎಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ದೀನೋ ಅಷ್ಟು ಲೋ ಆಗ್ತಿದೆ ನನ್ನ ವ್ಯೂಸ್ಗಳು. ಇಲ್ಲಿ ಸಭ್ಯಸ್ಥರಾಗಿ ಮಾತಾಡಿದ್ರೆ ಯಾವುದೂ ವರ್ಕೌಟ್ ಆಯ್ತಲ್ಲ. ಈ ಮೇಲೆ ಏಪಾ ನಕ್ಕಲ್ಲೇ ಅಂದ್ಕೊಂಡು ನಾವು ಲಾಗ್ ಮಾಡೋದು. ಈ ಮೇಲೆ ಏನಂತೀಯ? ಯಾರು ಕರೆಕ್ಟು, ಅದನ್ನು ಮರ್ತೇ ಬಿಟ್ಟಲ್ವಾ PDO. ಏನಂತಂದರೆ ಮ್ಯಾಟ್ರು, ನಮ್ಮ ಊರಿಗೆ ಮೋರಿ ಎಲ್ಲ ಕ್ಲೀನ್ ಮಾಡಿಸಿದ್ವಲ್ಲ, ಮೋರಿ ಎಲ್ಲ ಕ್ಲೀನ್ ಮಾಡಿಸಿದ್ದಾಯಿತು, ಎಲ್ಲ ಮಾಡಾಯಿತು. ಮಾಡಿಸಿದ್ದ ಮೇಲ್ಗಡೆ ಎತ್ತಾಕಿದ್ದೆ ಬಂದು ಏನು ಕ್ಲೀನ್ ಮಾಡಿಲ್ಲ, ಇನ್ನು ಹಂಗೆ ಐತೆ. ಅದ್ರ ಬಗ್ಗೆ ಹೋಗಿ ನಾನು ಲೆಟ್ರು ಕೊಟ್ಟಾಯಿತು, ಮತ್ತು ಫೋನ್ ಮಾಡೆಲ್ಲ ಹೇಳಾಯಿತು. ಅದ್ರದ್ದೆಲ್ಲ ವಿಡಿಯೋ ಐತೆ, ಇನ್ನೂ ಹಾಕಿಲ್ಲ, ಹಾಕಬೇಕು. ಯಾಕೆ ಅಂತ ಅಂದರೆ ಅವ್ರಿಗೆ ಮರ್ಯಾದೆ ಕೊಡ್ತೀನಿ. ಎಷ್ಟು ದಿನಪ್ಪ ಅಂತ ಅಂದರೆ ಅವ್ರು ನನಗೆ ಹೇಳಿದ್ದಾರೆ ಏನಂತಪ್ಪ ಅಂದರೆ ಮಾಡಿಸ್ಕೊಡ್ತೀವಿ ಅಂತವ. ಅಲ್ಲಿ ಗಂಟ ವೆಯ್ಟ್ ಮಾಡ್ತೀನಿ. ಬಂದು ಮಾಡಲಿಲ್ಲ ಅನ್ಕೋ, ಯಾರಿಗೂ ಬಿಡಲ್ಲ. ಯಾರಂದರೆ ಯಾರಿಗೂ ಬಿಡಲ್ಲ ನಾನು. ಎಲ್ಲೆಲ್ಲಿ ಅವ್ಯವಹಾರಗಳು ಮಾಡ್ತಾರೆ ಈ ಗ್ರಾಮ ಪಂಚಾಯತಿ ಕಡೆಯಿಂದವ, ನರೇಗಾದಡಿ ಎಲ್ಲನೂ ಬರ್ತವೆ. ಒಬ್ಬೊಬ್ಬರನ್ನು ತೆಗಿತೀನಿ ಆಚೆಗೆ. ಇದು ಸ್ಯಾಂಪಲ್ಲು. ನನಗೆ ಭಯ ಪಡಲಿಲ್ಲ ಅಂತ ಅಂದರೆ ನನ್ನ ಕ್ಯಾಮ್ರಿಗೆ ಭಯ ಪಡಬೇಕು. ನನಗೆ ಮರ್ಯಾದೆ ಕೊಡಲಿಲ್ಲ ಅಂತಾರೆ, ನನ್ನ ಕ್ಯಾಮ್ರಿಗೆ ಮರ್ಯಾದೆ ಕೊಡಲೇಬೇಕು ನೀವು. ಅದು ಖಂಡಿತ ಕೊಡಿಸ್ತೀನಿ. ಈ ವಿಡಿಯೋ ನೋಡಿಕೊಂಡು ಕೆಲಸ ಮಾಡಿದ್ರೆ ಬಚಾವ್ ಒಯ್ತೀರಾ, ಇಲ್ಲ ಅಂತಂದರೆ ಒಟ್ಟೊಟ್ಟಿಗೆ ತೆಗಿತೀನಿ ಆಚೆಗೆ. ಅಲ್ಲ, ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೆಲಸ ಆಗ್ತಿಲ್ಲ ಅಂತ ಅಂದರೆ ಏನಕ್ಕೆ ಬೇಕು? ಗ್ರಾಮ ಪಂಚಾಯತಿ ಮತ್ತು PDO, ಅಧ್ಯಕ್ಷರು, ಉಪಾಧ್ಯಕ್ಷರು ಯಾವೊಂದು ಮಗಂಗೆ ಬೇಕು ಸ್ವಾಮಿ ನೀವು? ಬೇಡ, ನೀವು ಸುಮ್ಮನೆ ಯಾಕೆ ಬಂದು ನಿಂತ್ಕೊತೀರ ಓಟ್ ಹಾಕ್ಸ್ಕೊಳಕ್ಕೆ? ಯಾಕೆ ದುಡ್ಡು ಖರ್ಚು ಮಾಡ್ತೀರಾ? ಯಾಕೆ ನೀವು ದುಡ್ಡು ಮಾಡ್ಕೊಳಕ್ಕ? ಹಾಂ, ಎಷ್ಟು ಬಾಯಿ ಬಡ್ಕೊಂಡ್ರು ಬಡ್ಕ ಸಾಗರು. ಸೀರಿಯಸ್ ಆಗಿ ಎಷ್ಟು ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ ಅಂತ ಅಂದರೆ ಅವ್ರಿಗೆ ಅಷ್ಟೇ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ. ಮರ್ಯಾದೆನೇ ಸಿಗ್ತಾಯಿಲ್ಲ. ಇಲ್ಲಿ ಯಾವನು ಬಂದು ಅನ್ಎಜುಕೇಟೆಡ್ ಕೇಳ್ತಿಲ್ಲ ಸ್ವಾಮಿ, ಎಜುಕೇಟೆಡ್ ಬಂದು ಕೇಳ್ತಿರೋದು ಕೆಲಸಗಳನ್ನ ಮಾಡಿ ಅಂತವ. ಅನ್ಎಜುಕೇಟೆಡ್ಗಳಿಗೆ ಹೇಳ್ಬಿಟ್ಟು ಕಳಿಸ್ಬಿಡ್ಬೋದು ನೀವು, ಬಟ್ ಎಜುಕೇಟೆಡ್ಗಳಿಗೆ ಹೇಳೋದು ಕಷ್ಟ ಇದೆ ಸ್ವಾಮಿ ನೀವು. ಇಲ್ಲಿ ಎಲ್ಲ ಹೋಗ್ಬಿಟ್ರು ಹಳೆ ಕಾಲದವರು. ಏನಿದ್ರು ನವಯುವಕರ ಯುಗ. ಸ್ಯಾಂಪಲ್ಲು. ನಾನು ಸುಮ್ಮನೆ ತಮಾಷೆ ಮಾಡ್ತಿಲ್ಲ ಈ ವಿಚಾರದಲ್ಲಿ. ನಾನೊಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂತ ಅಂದರೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಲಿ ಫುಲ್ ಕೆಲಸ ಆಗಂಟು ಬಿಡಲ್ಲ ನಾನು. ಒಕ್ಕಡಿಂದ ಎಲ್ಲೆಲ್ಲಿ ತೆಗಿಬೇಕು ಅಲ್ಲೆಲ್ಲೇ ತೆಗಿತೀನಿ. ಅದು ಖಂಡಿತ ನೆನಪಿರಲಿ, ಅದು ಸರಿನಾ? ನಾವು ಮರ್ಯಾದೆ ಕೊಟ್ಟು ಸಾಕಾಗೋದೆ. ಅಲ್ಲ, ಉಪಾಧ್ಯಕ್ಷರೆಲ್ಲ ನಮ್ಮೂರೇ, ಎಲ್ಲರೂ ನಮ್ಮವರೇ. ಯಾಕೆ ನಮ್ಮೂರು ಡೆವಲಪ್ಮೆಂಟ್ ಮಾಡ್ತಿಲ್ಲ? ಯಾಕೆ ಅಂತಲೇ ಮರ್ಯಾದೆ ಎಷ್ಟಂತ ಕೊಡೋದು ಮರ್ಯಾದಿನ? ಇನ್ನು ನಮ್ಮೂರಿನ ಯುವಕರು ಅವರೇ, ಏನಕ್ಕೂ ಬೇಡ. ನಾನು ನೋಡ್ತಾ ಇದ್ದೀರಲ್ಲ, ಏನಕ್ಕೂ ಬೇಡ. ವೇಸ್ಟ್ ನನ್ನ ಮಕ್ಕಳು ನೀವು. ಇಲ್ಲ ಕೇಳೋದಿಲ್ಲ, ಕೇಳೋರಿಗೆ ಸಪೋರ್ಟ್ ಮಾಡೋದಿಲ್ಲ. ಹಿಂಗೆ ಇದ್ಬಿಡ್ರಿ ನೀವು. ಯಾವಾಗ ಬುದ್ಧಿವಂತರಾಯ್ತಿರೋ ನೀವು, ಅಲ್ಲಿ ಗಂಟ ನಮ್ಮೂರು ಉದ್ಧಾರ ಆಗಲ್ಲ ಗುರು, ಆಗಲ್ಲ. ನೀವು ಫಸ್ಟು ಬುದ್ಧಿವಂತರಾಗಿ ಫಸ್ಟು ಕೇಳ್ರಿ, ಆಮೇಲೆ ನಮ್ಮೂರು ಉದ್ಧಾರ ಆಗುತ್ತೆ. ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಎಲ್ಲ ಸ್ವಲ್ಪ ಎಜುಕೇಟೆಡ್ಗಳ ಥರ ಬಿಹೇವಿಯರ್ ಮಾಡಿ, ಅನ್ಎಜುಕೇಟೆಡ್ ಆಗಬೇಡ್ರಿ. ತುಂಬ ಜನ ಇದ್ದೀರಾ ಎಜುಕೇಟೆಡ್ಗಳು. ನಮ್ಮ ಬುಡಕ್ಕೆ ಬರ್ತದೆ ಅಂತ ಹೆದರ್ಕೋಬೇಡ್ರಿ. ಯಾವ ಬುಡಕ್ಕೂ ಬರೋದಿಲ್ಲ. ಯಾಕೆ ಅಂದರೆ ನೀವು ಕರೆಕ್ಟಾಗಿ ಇರ್ತೀರ. ನಾನೇನು ತಪ್ಪು ಕೆಲಸ ಮಾಡಿದ್ರೆ ತಲೆ ಬಾಗಬೇಕು, ತಪ್ಪು ಕೆಲಸ ಮಾಡಲಿಲ್ಲ ಅಂದರೆ ಯಾಕೆ ತಲೆ ಬಾಗಬೇಕು? ನೀವು ಮಾಡೋದು ಒಳ್ಳೆ ಕೆಲಸ ತಾನೇ, ಮಾಡಿರಿ. ವೇಸ್ಟ್ ನನ್ನ ಮಕ್ಕಳ ಯಾವತ್ತು ಕೆಲ್ಸಕ್ಕೆ ಬರೋದು ಥರ ಹಾಕ್ತಿರೋ ಆ ದೇವ್ರಿಗೆ ಒಬ್ಬಂಗೆ ಗೊತ್ತು. ಫಸ್ಟು ಕೆಲ್ಸಕ್ಕಾಗ್ರಿ ವೀಡಿಯೋಗಳನ್ನ ಶೇರ್ ಮಾಡಿರಿ ಫಸ್ಟು. ನನಗಂತ ಏನಕ್ಕೆ ಕೇಳ್ತಿಲ್ವಲ್ಲ, ನಮ್ಮೂರಿಗೋಸ್ಕರ ನಾನು ಕೇಳ್ತಾ ಇರೋದು. ಮಾಡಿರೋ ಕೆಲಸನ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ಬಚಾವಾಯ್ತೀರ.
ಹಿಂಗೆ ಇದ್ದರೆ ಇವತ್ತು ನನ್ನ ಮುಖ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ, ಮುಂದೊಂದು ದಿನ ನಿಮ್ಮ ಮುಖನ ನಾನು ತೋರಿಸ್ಬೇಕಾಗುತ್ತೆ ನನ್ನ ವೀಡಿಯೋದಲ್ಲಿ, ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ. ಸ್ವಲ್ಪ ಗಮನ ಕೊಡ್ರಿ. ಹೋಗಿ ಹೋಗಿ ಊರೊಳಗೆ ಕೆಲಸ ಮಾಡಿಸೋಲ್ಲ ಅಂತ ಅಂದರೆ ಬೆಟ್ಟ ಹಾಕ್ಸೋದು, ಕೆಂಪು ಮಣ್ಣು ಕಾಣಿಸೋದು, ಅದಕ್ಕೆ ಬಿಲ್ ತಗೊಳ್ಳೋದು. ಏನಿಲ್ಲ, ಯಾರು ಸಣ್ಣ ಮಕ್ಕಳಿಲ್ಲ ಸ್ವಾಮಿ, ಸಣ್ಣ ಮಕ್ಕಳಿಲ್ಲ ಇಲ್ಲಿ. ಅದು ನಾವು ಆ ಕಡೆಯಿಂದ ಹಿಡಿದ್ರೆ ಎಲ್ಲೆಲ್ಲಿಗೆ ಹೋಯ್ತವೆ ಅಂತ ಗೊತ್ತು ಸ್ವಾಮಿ. ಅದರಿಂದ ಯಾರ್ಯಾರು ಹಿಂದೆ ಬರ್ತಾರೆ, ಯಾರ್ಯಾರು ಹಿಂದೆ ಅವರೇ, ಯಾರ್ಯಾರು ಭಾಗಿಯಾಗಿದ್ದಾರೆ ಆ ಕಡೆಯಿಂದ ಕೊಡ್ತೀನಿ. ನನ್ನನ್ನು ಟಾರ್ಗೆಟ್ ಮಾಡ್ತೀರಾ? ನಾನು ಟಾರ್ಗೆಟ್ ಮಾಡಿ ನನ್ನನ್ನು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಓಟ್ ತಗೋಬೇಕೆ ನಾನು? ನನಗೆ ಆ ಕೆಲಸ ಹಾಗೆ ಬರಲ್ಲ. ನಾನೊಬ್ಬ ಯೂಟ್ಯೂಬರ್, ವೀಡಿಯೋ ಮಾಡ್ಕೊಂಡೇ ಇದ್ಬಿಡ್ತೀನಿ, ಸರಿನಾ? ನನಗೆ ಈ ರಾಜಕೀಯ ವ್ಯವಸ್ಥೆ ನನಗೆ ಬೇಡ. ನೀವು ರಾಜಕೀಯ ಮಾಡ್ತೀರಾ ಮಾಡಿರಿ, ಅದನ್ನು ಹೆಂಗೆ ಬಯಲು ತಗೊಬರ್ಬೇಕಂತ ನನಗೆ ಗೊತ್ತು. ಇಲ್ಲಿದೆ ನನಗೆ ಗೊತ್ತು ಹೆಂಗೆ ತಗೊಬರ್ಬೇಕಂತವ. ಸ್ವಲ್ಪ ಯೋಚನೆ ಮಾಡಿರಿ. ಮಾಡ್ತೀರಾ? ಮಾಡಲೇಬೇಕು, ಬುಡಕ್ಕೆ ಬರ್ತದೆ. ಯೋಚನೆ ಮಾಡಿ ಕೆಲಸ ಮಾಡಿಸ್ರಿ. ಓಕೆ, ಇಷ್ಟೇ ಹೇಳೋದು. ನಾನು ಏನೋ ಮಾತಾಡ್ಕೋಬೇಕು ಅಂದ್ಕೊಂಡೆ, ನಮ್ಮ ಅಚ್ಚ ಏನೋ ಕೇಳ್ದೆ, ಅದಕ್ಕೆ ಆನ್ಸರ್ ಮಾಡಿದ್ದೀರಿ. ಸಾಕು, ಇದನ್ನೇ ಇವತ್ತು ಅಪ್ಲೋಡ್ ಮಾಡೋಣ. ಮುಂದೊಂದು ದಿನ ಬೇರೆ ವಿಡಿಯೋ ಮಾಡೋಣ. ಬಾಯ್.